ಹೌದು, ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಯಾಕೆ ನೀವು ರಕ್ಷಿತಂಗ್ ಕನ್ನಡ ಹೇಳ್ಕೊಡ್ಲಿಲ್ವಾ ಅಲ್ಲಿ? ಅವಳು ಆಕ್ಚುಲಿ ನನ್ಗಿಂತ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಕನ್ನಡ. ವೀಕೆಂಡ್ ಅಲ್ಲಿ ನಾವು ನೋಡ್ಲಿಲ್ವಲ್ಲ, ವೀಕೆಂಡ್ ಅಲ್ಲಿ ಅದೇ ಕಾರಣಕ್ಕೆ ಅವಳನ್ನ ಎಲ್ಲರೂ ನಾಮಿನೇಟ್ ಮಾಡ್ತಿದ್ದು ಸ್ವಲ್ಪ ಜಾಸ್ತಿ. ಅಂದ್ರೆ ವಾರ ಇಡೀ ಬರ್ತಿದ್ ಕನ್ನಡ, ವೀಕೆಂಡ್ ಅಲ್ಲಿ ಬರ್ತಿರಲ್ಲ. ಆಮೇಲೆ ಅವಳ ಪಾಯಿಂಟ್ ಹೇಳ್ಬೇಕಾಗಿದ್ದಾಗ ಬರ್ತಿದ್ ಕನ್ನಡ, ಬೇರೆಯವ್ರ ಪಾಯಿಂಟ್ ಹೇಳ್ಬೇಕಾರೆ ಅಥವಾ ಅವಳ ತಪ್ಪನ್ ಪಾಯಿಂಟ್ ಔಟ್ ಮಾಡಿದಾಗ ಆ ಕನ್ನಡ ಬರ್ತಿರ್ಲಿಲ್ಲ ಅಂತ ಒಂದು ಯೋಚನೆ ಮಾಡಿದಿದೆ. ಅಂದ್ರೆ ಇವಳು ಏನಾದ್ರು ಆಕ್ಸೆಂಟ್ ಅಥವಾ ಕನ್ನಡನೇ ಅವಳು ಬರಲ್ಲ ಅನ್ನೋದನ್ನ ಫೇಕ್ ಮಾಡ್ತಿದ್ದಾಳೆ ಅಂತ. ಅಷ್ಟು ದಿನ ಮಾಡಕ್ ಆಗಲ್ಲ ಅದನ್ನ. ಅಂದ್ರೆ ಅವಳಿಗೆ ಕನ್ನಡ ಬರೋದ್ ಕಷ್ಟ ಇದೆ. ಬಟ್ ಆ ಪಾಯಿಂಟ್ ನಿಂದ ಎಸ್ಕೇಪ್ ಆಗಕ್ಕೆ ಅದನ್ನೆಲ್ಲೋ ಯೂಸ್ ಮಾಡ್ಕೋತಾ ಇದ್ಲು ಅನ್ನೋದು ಅನ್ಸಿದೆ ಒಂದೊಂದ್ಸಲ. ಬಟ್ ನಿಮ್ ಮೇಲೆ ಒಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ, ನಿಮಗೆ ಕಾಲ್ ಪೆಟ್ಟಾದಾಗ ಹೀಲ್ಸ್ ಮಾತ್ರ ಹಾಕೊಂತಾರೆ, ಟಾಸ್ಕ್ ಮಾತ್ರ ಆಡ್ತಾ ಇಲ್ಲ ಅಂತ. ಅಂದ್ರೆ ಇಡೀ ವಾರ ನಾನು ರೆಡಿ ಆಗಿರಲ್ಲ, ಒಂದು ಮೋಟಿವೇಶನ್ ಇರಲ್ಲ. ನಂಗೆ ಹೀಲ್ಸ್ ಹಾಕಕ್ಕೂ ಭಯ ಆಗ್ತಿರುತ್ತೆ. ನಾನ್ ತಗೊಂಡೋಗಿದ್ದೆಲ್ಲ ಪಾಯಿಂಟೆಡ್ ಹೀಲ್ಸ್ ತಗೊಂಡೋಗಿರ್ತೀನಿ, ಭಯ ಆಗ್ತಿರುತ್ತೆ. ಅದಕ್ಕೆ ಏನ್ಬಿಟ್ಟು ರಾಶಿಕರ ಹತ್ರ ಬೂಟ್ಸ್ ಇಸ್ಕೋತೀನಿ, ಒಂದ್ ಮೋಟಿವೇಶನ್ ಬರ್ಲಿ, ನಾನು ಹಂಗೆ ಪೇಷಂಟ್ ತರಾನೇ ಫೀಲ್ ಮಾಡ್ತಾ ಇದೀನಿ ಅಂತ. ರಘು ಸರ್ ಅದೇ ಹೇಳ್ತಾರೆ, ನೀನೇ ಎದ್ದು ಓಡಾಡು, 2 ದಿನ ಕಂಪ್ಲೀಟ್ ಆಗಿ ರೆಸ್ಟ್ ತಗೊಂಡು ನೀನ್ ಅದು ಐ ನೋ ಆಗುತ್ತೆ ಅಂತ, ಬಟ್ ಅದರಿಂದ ಹೊರಗೆ ಬಂದಿಲ್ಲ ನಿನ್ ಗೇಮ್ಗೂ ಎಫೆಕ್ಟ್ ಆಗುತ್ತೆ ಅಂತ. ಅಂಡ್ ಡ್ರೆಸ್ಅಪ್ ಆಗೋದಾಗಿರ್ಲಿ, ಮೇಕಪ್ ಆಗಿರ್ಲಿ, ಅದು ಒಂದು ಬಿಗ್ ಮೋಟಿವೇಶನ್ ಅಲ್ಲಿ ಇರಕ್ಕೆ. ಚೆನ್ನಾಗಿ ಓಡಾಡ್ಕೊಂಡಿರ್ಬೇಕು, ಅದು ಆಕ್ಟಿವ್ ಮಾಡುತ್ತೆ. ಅದಕ್ಕೆ ಹಾಕೋದಿನ ಅವಳು ಅದನ್ನ ಪಾಯಿಂಟ್ ಔಟ್ ಮಾಡಿದಾಗ ಐಮ್ ಲೈಕ್, ಈ ತರ ಯಾರು ಯೋಚನೆ ಮಾಡ್ತಾರೆ, ಹಿಂಗೂ ಯೋಚನೆ ಮಾಡ್ಬೋದಾ ಅಂತ. ಅದು ಆಕ್ಚುಲಿ ಇವಾಗ ತುಂಬಾ ನಿಮ್ಮೆಲ್ಲರಿಗಿಂತ ಸೀನಿಯರ್ ಮಲ್ಲಮ್ಮ ಅವರಿದ್ರು, ತುಂಬಾ ಎಲ್ಲರಿಗಿಂತ ಚಿಕ್ಕವ್ರು ರಕ್ಷಿತಾ ಅವರಿದ್ರು. ಬಟ್ ಅವ್ರು ಎಲ್ಲೋ ಒಂದ್ ಕಡೆ ಪಾಯಿಂಟ್ ಗಳನ್ನ ಹಾಕುವಾಗ ನಿಮಗೆ ಅನ್ನಿಸ್ತಿತ್ತು ಇವ್ರು ಇನ್ನು ಚಿಕ್ಕೋರಾ ಅಥವಾ ಮೆಚುರಿಟಿ ಇದೆ ಅಥವಾ ಚಿಕ್ಕೋಳು ಅಂತ. ನಂಗೆ ಯಾವಾಗ ಅನ್ಸಿದ್ರು ಅಂದ್ರೆ, ಅವಳು ಏಜ್ ಕೇಳ್ತೀವಿ ನಾವು, ಏಜ್ ಕೇಳಿದಾಗ ಇಲ್ಲ ನನ್ಗೆ ಹುಡ್ಗಿರ್ ಏಜ್ ಎಲ್ಲ ಕೇಳ್ಬಾರ್ದು ಅಂತ. ಓಕೆ, ಅವಾಗಿಂದ ನಂಗೆ ಅವಳು ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀನಿ. ಶಿ ಇಸ್ ನಾಟ್, ಅವಳು ಆಕ್ಚುಲಿ ಕಾಗಿನ ಏಜ್, ಅವಳು ಚಿಕ್ಕೋಳು ಅನ್ನೋ ತರ ಏನು ಇಲ್ಲ. ಬಟ್ ಅವಳ ವೈಬ್ ಸ್ಟಾರ್ಟಿಂಗ್ ನಾನು ಚಿಕ್ಕೋಳು ಅನ್ನೋ ತರದ್ ಮಾಡ್ತಾಳೆ ಮನೇಲಿ. ಬಟ್ ಶೀಸ್ ಅದು ಅವಳ ಸ್ಟ್ರಾಟಜಿನೇ ಅಂತ ಅನ್ಸ್ತು ನನ್ಗೆ. ಬಟ್ ಮೆಚುರಿಟಿ ಲೆವೆಲ್, ಅಂದ್ರೆ ಒಂದು ಯೋಚನೆ ಮಾಡೋ ರೀತಿ, ಅದೆಲ್ಲ ಕ್ಲೆವರ್. ಆಮೇಲೆ ಆ ಸಿಚುಯೇಷನ್ ನಾವ್ ಹೆಂಗ್ ಬಳಸ್ಕೋಬೇಕು, ಯಾವ್ದಾದ್ರು ಒಂದು ಸಿಚುಯೇಷನ್ ನಮಗ್ ಬಂತು, ಅದನ್ನ ಹೆಂಗ್ ನಾವು ಸ್ಟ್ರಾಟಜೈಸ್ ಮಾಡ್ಕೋಬೇಕು, ಅದೆಲ್ಲ ಚೆನ್ನಾಗಿ ಯೋಚನೆ ಮಾಡ್ತಾಳೆ. ಇನ್ ದಟ್ ವೇ ಶಿ ಇಸ್ ಕ್ಲೆವರ್. ತುಂಬಾ ಕ್ಲೆವರ್ ಆಗಿ ಯೋಚನೆ ಮಾಡ್ತಾರೆ.